ನಾವಂತೂ ಯಾರ ಕೈಲೂ ಹೇಳಿಸ್ಕತಿರ್ಲಿಲ್ಲ. ಅವ್ರು ಹೇಳಕ್ ಮುಂಚೆನೆ ಎಲ್ಲ ಮಾಡಿ ಮುಗಿಸ್ಬಿಡ್ತಿದ್ವಿ. ಅಜ್ಜಿ, ಅದೆಲ್ಲ ನಿಮ್ ಕಾಲದಲ್ಲಿ. ಈಗ ಆ ತರ ಎಲ್ಲ ಯಾರು ಪೂಜೆ ಮಾಡಲ್ಲ. ವಯ್ಯರಿ ಸಿಸ್ಟರ್ ಕುಮಾರಿ, ಯಾಕೆ ಇದ್ದಕ್ಕಿದ್ದಾಗೆ ಕಡ್ಡಿಯಲ್ಲಿ ನಡೆಸ್ತಿದ್ಯಾ? ಸ್ಕ್ರೀನ್ ಪ್ಲೇ ಸರಾಗವಾಗಿ ನಡಿಬೇಕಾದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಯಾಕೆ ಕೊಡಕ್ ಹೋಗ್ತಿದ್ಯಾ? ಯಾಕೆ ನಾನ್ ಚೆನ್ನಾಗಿರೋದ್ ನಿನಗಿಷ್ಟ ಇಲ್ವಮ್ಮ? ಹಾಗಲ್ಲ ಚಿಕ್ಕ ಯಜಮಾನ್ರೆ, ಅಕ್ಕ ಪೂಜೆ ಮಾಡಲ್ಲ ಅಂದ್ಲಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ತಪಸ್ಸು ಕೂತ ತಕ್ಷಣ ದೇವ್ರು ಎಸ್ ಎಸ್ ಅಂತ ಹೇಳ್ಬಿಡಲ್ಲ. ಹಾಗೆ ನಾವು ತಪಸ್ಸನ್ನ ಅರ್ಧದಲ್ಲೇ ಬಿಟ್ಟು ನೋ ಅನ್ನಿಸ್ಕೊಂಡ ಅಭ್ಯಾಸನೇ ಇಲ್ಲ. ಈಗ ಗ್ರ್ಯಾನಿ ಬಂಗಾರದಂತ ಮಾತುಗಳನ್ನ ಹೇಳಿದರೆ ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಸಿಂಗಾರಿ ಬದಲಾಗದೆ ಇರ್ತಾರ? ಬದಲಾಗೇ ಆಗ್ತಾರೆ. ನಡೀರಿ ಹೋಗೋಣ. ನೀವ್ಯಾಕೆ ಈ ಪೂಜೆ ನೆಪದಲ್ಲಿ ನನ್ನ ಮನೆ ಕರ್ಕೊಂಡು ಹೋಗೋಕ್ ಬಂದಿದ್ದೀರಾ ಅಂತ ಗೊತ್ತು. ಆದ್ರೆ ಎಲ್ಲ ಗೊತ್ತಿರೋ ನನಗೆ ಹೇಗ್ ಮನೆಗ್ ಬರೋದಕ್ಕಾಗತ್ತೆ? ಅಲ್ಲಿಗ್ ಬಂದ್ರೆ ನನ್ ಸ್ವಾಭಿಮಾನನ ಕಳ್ಕೊಂಡ ಹಾಗಾಗಲ್ವಾ? ನಿಮಗ್ ಹೇಗ್ ಅರ್ಥ ಮಾಡಿಸ್ಲಿ? ಅಲ್ಲ, ನೆಲನೇ ನೋಡ್ಕೊಂಡು ಶಿಲಾ ಬಲ್ಕೆ ತರ ಹೀಗೆ ನಿಂತ್ಕೊಂಡ್ಬಿಟ್ರೆ ಒಳ್ಳೆ ಟೈಮ್ ಹೋಗ್ಬಿಡುತ್ತೆ ಕಣ್ರಿ. ನಡೀರಿ ಹೋಗೋಣ. ಅಯ್ಯೋ, ಚಿಕ್ಕ ಯಜಮಾನ್ರು ಅಷ್ಟೊಂದು ಬಲವಂತ ಮಾಡ್ತಾವ್ರೆ, ಹೋಗವಾ ಬಾರವಾ. ಅಲ್ಲ ಕಣವ, ಈ ಪೂಜೆ ವ್ರತಗಳು ಮಾಡೋದ್ರಲ್ಲಿ ನೀ ಯಾವತ್ತೂ ಮುಂದೆ. ಅಂತದ್ರಲ್ಲಿ ನಿನ್ ಗಂಡನ್ ಒಳ್ಳೇದಾಗುತ್ತೆ ಅಂದ್ರೆ ನೀ ಯಾಕೆ ಹಿಂದೇಟಾಗ್ತಿದ್ಯಾ? ಹೋಗವಾ, ಬಾರವಾ. ಅಯ್ಯೋ, ಯಾಕೆಲ್ರು ನಂಗೆ ಈ ರೀತಿ ಹಿಂಸೆ ಕೊಡ್ತಾ ಇದ್ದೀರಾ? ನಾನ್ ಎಲ್ಲಿಗೂ ಹೋಗಲ್ಲ ಅಂದ್ರೆ ಹೋಗಲ್ಲ, ನಾನ್ ಬರಲ್ಲ ಅಂದ್ರೆ ಬರಲ್ಲ. ಗ್ರಾನಿ, ದುರ್ಗಮ್ಮನ ಈ ಮನೆಯಲ್ಲಿ ಹೊಲ್ಸ್ಕೊಳಕ್ಕಾಗದು ನಿನ್ನೊಬ್ಬಳ ಕೈಯಲ್ಲೇ? ಪ್ಲೀಸ್ ಗೋಯ. ಪೂಜೆ ಮಾಡಿಸೋ ಜವಾಬ್ದಾರಿ ಆರ್ಸ್ಯಾ? ಅಯ್ಯೋ, ರಾತ್ರಿ ಎಲ್ಲ ಕೂತಿದ್ದು ವೇಸ್ಟ್ ಆಗಂಗಿದೆಯಲ್ಲಪ್ಪ. ಕುಮಾರಿ, ಹೋಗವಾ. ಚಿಕ್ಕ ಯಜಮಾನ್ರಿಗೆ ಕಾಪಿ ಮಾಡ್ಕೊಡು. ಸರಿ ಮಾಡ್ಕೊಡಮ್ಮ, ಅದ್ರ ಪಾಲಾಗಿದೆಯಾ ನೋಡೋಣ. ಅಲ್ಲ ಬೆಟ ಅಂಕಲ್, ಅದು ಬಾಟ್ಲು ಹೊರಗಡೆನೆ ಇತ್ತು. ಮಯೂರಿ, ಇಲ್ಲಿ ಯಾಕವ ನಿಂತ್ಕೊಂಡಿದ್ಯಾ? ಬಾರವಾ. ಯಾಕವ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಈಗೇನವ್ರು ಅನ್ಬಾರ್ದಂದ್ರು? ಮನೆಗ್ ಪೂಜೆ ತಾನೇ ಕರೀತಾವ್ರೆ, ಹೋಗಿ ಲಕ್ಷಣವಾಗಿ ಪೂಜೆ ಮಾಡ್ಕೊಂಡ್ ಬರತ್ ತಾನೆ. ಅಜ್ಜಿ, ನೀವೆಲ್ಲ ನನ್ ಬಗ್ಗೆ ಏನಂತ ತಿಳ್ಕೊಂಡಿದ್ದೀರಾ? ನಾನ್ ಆ ಮನೆಗೆ ದುಡ್ಡು ಕೊಡದೆ ಹೋಗೋದಿಲ್ಲ ಅಂತ ಹೇಳಿದ್ರು, ಯಾಕೆ ಹೋಗು 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 ಅಂತ ಬಲವಂತ ಮಾಡ್ತಾನೆ ಇದ್ದೀರಾ? ನೀನು, ಅಪ್ಪ, ಯಜಮಾನ್ರು ಎಲ್ರೂ ಒಂದೇ ತರ. ನಾನು ಈ ಮದ್ವೆನ ಇಷ್ಟಪಟ್ಟ ಆಗಿಲ್ಲ, ಅವ್ರನ್ನ ನಾನು ಗಂಡ ಅಂತ ಒಪ್ಕೊಂಡಿಲ್ಲ ಅಂತ ನಿಮಗ್ ಗೊತ್ತಿದ್ರೂನು ಅವ್ರಿಗೆ ಪೂಜೆ ಮಾಡು ಅಂತ ಹೇಳ್ತಾ ಇದ್ದೀರಲ್ಲ. ಒಂದ್ ಕ್ಷಣ ನನ್ನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ. ನಿಮ್ಮಿಷ್ಟಕ್ಕೆ ಯೋಚನೆ ಮಾಡೋದಲ್ಲ. ನಮ್ಮಿಬ್ರನ್ನ ಗಂಡ ಹೆಂಡತಿ ತರ ನೋಡೋದನ್ನ ಬಿಡಿ. ಅಯ್ಯೋ ದೇವ್ರೆ, ಅಲ್ಲ ಕಣೆ, ಗಂಡ ಹೆಂಡತಿನ ಗಂಡ ಹೆಂಡತಿ ಅಂದೆ ಇನ್ನೇನನ್ನಕಾಯ್ತದೆ? ಒಂದು ಸಾರಿ ಹೆಣ್ಣಿನ ಕುತ್ತಿಗೆಗೆ ಮಾಂಗಲ್ಯ ಬಿದ್ದ ಮೇಲೆ ಅವನೆಂಥವನೇ ಆಗಿರ್ಲಿ, ಅವನೇ ಅವಳ ಗಂಡ.
ಮದ್ವೆ ಏನೋ ನಿನ್ ಇಷ್ಟದಂಗ ಆಗದೆ ಇರ್ಬೋದು, ಆದ್ರೆ ಮದ್ವೆ ಅಂತೂ ಆಯ್ತು ತಾನೇ. ನೀನೇನೇ ಅನ್ಕೊಂಡ್ರು ಅವನೇ ನಿನ್ ಗಂಡ, ಅದೇ ನಿನ್ ಮನೆ. ಆ ಮನೇಲಿ ನಿಮ್ಮ ಅತ್ತೆಗೆ ಎಷ್ಟು ಅಧಿಕಾರ ಆಯ್ತೋ ನಿನ್ಗೂ ಅಷ್ಟೇ ಅಧಿಕಾರ ಐತಿ ಅನ್ನೋದನ್ನ ಮರಿಬೇಡ. ನನಗೆ ಯಾವ ಅಧಿಕಾರನೂ ಬೇಡ ಅಂತ ತಾನೆ ಆ ಮನೆಯಿಂದ ಶಾಶ್ವತವಾಗಿ ಇಲ್ಲಿಗೆ ಬರ್ಬೇಕು ಅಂತ ಇರೋದು. ಅಜ್ಜಿ, ನನ್ಗೆ ನೀವ್ಗಳ್ ಮುಖ್ಯನೇ ಹೊರತು ಅವ್ರಲ್ಲ. ಯಾಕವ್ವ ಹಿಂಗೆಲ್ಲ ಹೇಳ್ತಿದೀಯಾ? ದೊಡ್ಡ ಯಜಮಾನ್ರು ಇಲ್ದೆ ಹೋಗಿದ್ರೆ ನಮ್ಗೆ ಇಂಥ ಬದುಕು ಸಿಕ್ತಿತ್ತ ಹೇಳು? ಇದು ಅವ್ರು ಕೊಟ್ಟು ಭಿಕ್ಷೆ ಕಣವ, ಅದನ್ನ ಉಳಿಸ್ಕೋಬೇಕು ತಾನೆ. ಆ ಅಭಿಮಾನ ನನಗೂ ಇದೆ ಅಜ್ಜಿ, ಆದ್ರೆ ಚಿಕ್ಕ ಯಜಮಾನ್ರನ್ನ ನಾನ್ ಯಾವತ್ತೂ ನನ್ ಗಂಡ ಅಂತ ಒಪ್ಕೊಳ್ಳೋದಕ್ಕಾಗೋದಿಲ್ಲ.